ಭೀಮ್ ಆರ್ಮಿ ಕಾರ್ಯಕರ್ತನ ಕಾರಿಗೆ ಬೆಂಕಿ ಹಚ್ಚಲಾಗಿದೆ. ಮನೆ ಮುಂದೆ ನಿಲ್ಲಿಸಿದಂತಹ ಕಾರಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಕಲಬುರಗಿ ನಗರದ ಶಹಬಾದ್ ರಿಂಗ್ ರಸ್ತೆಯ ಬಳಿ ನಡೆದಂತಹ ಘಟನೆ ಇದು. ಭೀಮ್ ಆರ್ಮಿ ಕಾರ್ಯಕರ್ತ ಸತೀಶ್ ಹುಗ್ಗಿ ಕಾರಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಆರ್ಎಸ್ಎಸ್ ಪೆರೇಡ್ ವಿರುದ್ಧದ ಹೋರಾಟದ ನಾಯಕತ್ವ ವಹಿಸಿದ್ದ ಸತೀಶ್ ಹುಗ್ಗಿ ಆರ್ಎಸ್ಎಸ್ ಕುಮ್ಮಕ್ಕಿನಿಂದ ಕಾರಿಗೆ ಬೆಂಕಿ ಹಚ್ಚಲಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಕಲಬುರಗಿ ವಿಶ್ವವಿದ್ಯಾಲಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದು. ಭೀಮ್ ಆರ್ಮಿ ಕಾರ್ಯಕರ್ತ ಸತೀಶ್ ಹುಗ್ಗಿ ಆರ್ಎಸ್ಎಸ್ ಪೆರೇಡ್ ವಿರುದ್ಧದ ಹೋರಾಟದ ನಾಯಕತ್ವವನ್ನು ವಹಿಸಿದಂತೆ ಸತೀಶ್ ಹುಗ್ಗಿ ಮನೆಯ ಮುಂದೆ ನಿಲ್ಲಿಸಿದ್ದ ಕಾರಿಗೆ ಬೆಂಕಿ ಹಚ್ಚಲಾಗಿದೆ. ಕಿಡಿಗೇಡಿಗಳು ಮಾಡಿದ ಕೃತ್ಯ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಕಿ ಹಚ್ಚಲಾಗಿದೆ ಅನ್ನುವಂತಹ ವಿಚಾರ ತಿಳಿತಾ ಇದ್ದ ಹಾಗೆ ಬೆಂಕಿ ನಂದಿಸೋ ಕೆಲಸವೂ ಕೂಡ ಕಲಬುರಗಿಯಲ್ಲಿ ಭೀಮ್ ಆರ್ಮಿ ಕಾರ್ಯಕರ್ತನ ಕಾರಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವಂತಹ ಘಟನೆ ನಡೆದಿದೆ. ಮನೆಯ ಮುಂಭಾಗ ನಿಲ್ಲಿಸಿದ್ದಂತಹ ಕಾರು ಆರ್ಎಸ್ಎಸ್ ಕುಮ್ಮಕ್ಕಿನಿಂದ ಕಾರಿಗೆ ಬೆಂಕಿ ಹಚ್ಚಲಾಗಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚಿತ್ತಾಪುರ ಪಥ ಸಂಚಲನ ನಡೀತಿರೋದಕ್ಕೆ ನಾವು ವಿರೋಧ ಮಾಡಿದಕ್ಕೆ ಏನು ದುಷ್ಕರ್ಮಿಗಳು ಬಂದ ಕೇಸ್ ನನ್ನ ಮನೆ ಮುಂದೆ ನಿಲ್ಲಿಸಿರ್ತಕ್ಕಂಥ ವಾಹನಕ್ಕೆ ಬೆಂಕಿ ಹಚ್ಚಿ ಹೋಗಿದ್ದಾರೆ. ಇದ್ರ ಬಗ್ಗೆದಾಗ ಪೊಲೀಸ್ ಇಲಾಖೆ ಗಂಭೀರವಾಗಿ ಪ್ರಕರಣಗಳನ್ನು ಪರಿಗಣಿಸ್ಬೇಕಂತ ಹೇಳಿ ನಾನು ಪೊಲೀಸ್ ಇಲಾಖೆ ಮನವಿ ಮಾಡ್ಕೊತೀನಿ. ಆ ದುಷ್ಕರ್ಮಿಗಳು ಯಾರೇ ಆಗಿರಲಿ ಇಮಿಡಿಯೇಟಾಗಿ ಅವ್ರಿಗೆ ಅರೆಸ್ಟ್ ಮಾಡಬೇಕು. ಮತ್ತು ಇಲ್ಲ ನಡೀತಕ್ಕಂಥ ಅಕ್ಕಪಕ್ಕದವ್ರು ಇಲ್ಲಿ ಒಂದು ವೇಳೆ ಅದು ದೊಡ್ಡ ಘಟನೆ ಆಗಿತ್ತಪ್ಪ ಅಂತಂದ್ರೆ ಅಕ್ಕಪಕ್ಕ ಮನೆಗಳಿಗೆ ಬೆಂಕಿ ಹತ್ತುವಂಥ ಚಾನ್ಸಸ್ ಇತ್ತು. ಅಕ್ಕಪಕ್ಕದವ್ರು ನೋಡಿಬಿಟ್ಟು ಅದನ್ನು ನೊಂದಿಸಿದ್ದಾರೆ. ಮತ್ತು ಪೊಲೀಸ್ ಇಲಾಖೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.